ಸೋಮ್ ಶರಣು. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಂದರೆ ನಾವು ಮಾಮೂಲಿ ನಿಂತ್ಕೊಳ್ಳೋ ಜಾಗದಲ್ಲಿ ಪೆಟ್ರೋಲ್ ಬಂಕಲ್ಲಿ ಬಂದು ನಿಂತ್ಕೊಂಡಿದ್ದೆ. ಇವತ್ತೊಂದು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ, ಒಂದು 6:15 ಎದ್ಬಿಟ್ಟೆ. ಯಾಕಂದರೆ ಲೇಟಾಗಿ ಮಕ್ಕೊಂಡಿದ್ದು ನಾನು. 2 ಗಂಟೆಗೆ ಬಂದು ಮಕ್ಕೊಂಡಿದ್ದು ಇಲ್ಲಿ ನಿಲ್ಲಿಸಿ. 1:15ಗೆ ಬಂದಿದ್ದೆ. ಊಟ ಏನು ಮಾಡಿಲ್ಲ. 1:15ಗೆ ಬಂದಿದ್ದೆ, ಮಕ್ಕಳ ಅಷ್ಟೊತ್ತಿಗೆ 2 ಗಂಟೆ ಆಯ್ತು. 2 ಗಂಟೆಗೆ ಮಕ್ಕೊಂಡೆ. 4 ಗಂಟೆಗೆ ಒಂದ್ಸಲ ಎಚ್ಚರ ಆಯ್ತು. ಇನ್ನು 4 ಗಂಟೆ ಅಂತ ಮಕ್ಕೊಂಡ್ರೆ ಮತ್ತೆ 6:15ಗೆ ಎಚ್ಚರ ಆಯ್ತು. ಸ್ನಾನ ಮಾಡ್ಕೊಂಡು ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೊರಟಿದ್ದೀನಿ ನೋಡಿ. ಇವಾಗ ಬೆಂಗಳೂರು ಕಡೆಗೆ ನಮ್ಮ ಪ್ರಯಾಣ. ಚಳಿ ಆಗ್ತೈತೆ ಅಂದರೆ ಬೆಳಗ್ಗೆನೆ ಸಖತ್ತು ಚಳಿ ಆಗೋದು ಬೆಳಗಿನ ಜಾವದಾಗೆ. ಇವಾಗಲೂ ಒಂಚೂರು ಮಂಜಿರುತ್ತೆ. ಇವಾಗ ಒಂಚೂರು ಬಿಸಿಲು ಓಡ್ತಾಯಿತ್ತು ನೋಡಿ, ನೋಡ್ತಾ ಇರ್ಬೋದು ನೀವು. ನನ್ನ ಗಾಡಿ ಗ್ಲಾಸಿನ ಮ್ಯಾಗಲ್ ದಿಬ್ಬನಿನೂ ಹೋಗಿಲ್ಲ. ಒಂದೆರಡು ಚಮ್ ನೀರು ಹಾಕಿದ್ದೆ, ಗ್ಲಾಸಿಗೆ ಧೂಳಾಗೈತೆ ಅಂತೇಳಿ. ಫುಲ್ಲು ಇದು ಮಂಜು ಬಿದ್ದುಬಿಟ್ಟೈತೆ ನೋಡಿ. ನಿರ್ಮಲಿಂದ ಒಂದು 30 ಕಿಲೋಮೀಟ್ರಿಂದ ಹಿಂದೆನೇ ಬರ್ತದೆ ಲೆಫ್ಟ್ ಸೈಡಿಗೆ. ಅದೇ ಮಾಮೂಲಿ ಹೋಗಿ ನಿಂತ್ಕೊಂಡೆ, ಬಂಕಲ್ಲೇ ನಿಂತ್ಕೊಂಡೆ. ಇನ್ನು ಮುಂದಕ್ಕೆ ಹೋಗ್ತಿದ್ದೆ. ಬೆಳಗ್ಗೆ ಗಂಟೆ ಹೊಡೆದಿದ್ರೆ ಹೈದ್ರಾಬಾದ್ ದಾಟಿ ಹೋಗ್ಬಿಡ್ತಿದ್ದೆ. ನಾನು ನಿಲ್ಲಿಸಿದಾಗ 180 ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು. ಒಟ್ಟೊಂದು 250 ಕಿಲೋಮೀಟ್ರ್ ಲೆಕ್ಕಾಚಾರಕ್ಕಿತ್ತು. ಹೋಗ್ತಿದ್ದೆ ಸ್ವಾಮಿ. ರಿಂಗ್ ರೋಡ್ನಾಗ ನಿದ್ದೆ ಬಂದುಬಿಟ್ರೆ ಏನು ಮಾಡ್ತೀರಾ? ಒಳ್ಳೆ ಬೆಳಗಿನ ಜಾವ ಟೈಮ್ನಾಗೆ ನಿದ್ದೆ ಬರೋದು. ಸ್ನಾನ ಬೇರೆ ಮಾಡಿರ್ತೀನಿ, ಇಲ್ಲಾಂದರೆ ಸ್ನಾನ ಮಾಡಿಲ್ಲ ಅಂದರೆ ಹೊಡಿಬೋದು. ಸ್ನಾನ ಮಾಡಿರ್ತೀನಲ್ಲ, ಅದು ಬೇಗ ನಿದ್ದೆ ಬಂದುಬಿಡ್ತತೆ. ಏನು ಮಾಡ್ತೀರಾ? ಅದಕ್ಕೆ ಅಲ್ಲೇ ಒಂಚೂರು ನಿದ್ದೆ ಬಂದಂಗೆ ಆಯ್ತು. ನಿಲ್ಸಿ ಅಲ್ಲೇ ಮಕ್ಕೊಂಬಿಟ್ಟೆ. ನೋಡೋಣ ಬೆಳಿಗ್ಗೆ ಎದ್ದು ಅಂತೇಳಿ. ನಾಳೆ ಇನ್ನೇನು ಸಂಡೇ ಹಾಲಿಡೇ, ಖಾಲಿ ಆಗಲ್ಲ. ನಾಳೆ ಹೋಗಿ ಸೀರಿಯಲ್ ಹಾಕ್ಬಿಟ್ರೆ ಮುಗೀತು. ಯಾಕೆ ಸ್ವಾಮಿ ಕೆಲಸ ನಡೀತೈತೇನೋ, ಬೋರ್ಡಿಗೆ ಏನೋ ಮುಚ್ಚಿಬಿಟ್ಟಿದ್ದಾರೆ. ಸ್ವಾಮಿ ಫ್ಲೈವರ್ ಕೆಲಸ ನಡೀತಾ ಐತೆ ಇಲ್ಲಿ. 1 ವೇ ಮಾಡಿಬಿಟ್ಟಿದ್ದಾರೆ. ಫ್ಲೈವರ್ ಕೆಲಸನ ಏನು ಕೆಲಸನ ಮಾಡ್ತಿದ್ದಾರೆ ಸೈಡಿಗೆ. 1 ವೇ ಮಾಡಿ ಕೈ ಬಿಟ್ಬಿಟ್ಟಿದ್ದಾರೆ. ಬನ್ನಿ ಹೋಗಿ ತಿಂಡಿಗೆ ನಿಲ್ಸೋಣ. ಫಾಸ್ಟ್ ಫುಡ್ಡಿಗೆ ಮಾಡೋಣ ಅಂತೇಳಿ ನಿಲ್ಸಿದೆ ನೋಡಿ ಸ್ವಾಮಿ. ಇಲ್ಲಿ ಇದು ಯಾವ್ದು ಸ್ವಾಮಿ ಇದು? ಕಾಮಾರೆಡ್ಡಿ. ಒಂದು 50 ಕಿಲೋಮೀಟ್ರ್, ಒಂದು 10 ಕಿಲೋಮೀಟ್ರ್ ಹಿಂದೆ ಐತೆ. ಟೈರ್ ಚೆಕ್ ಮಾಡ್ಕೊಂಬರೋಣ ಒಂದ್ಸಲಿ. ನೋಡಿ ಹೆಂಗೆ ಕಾಣ್ತಿದೆ ಗಾಡಿ. ಲೋಡಿಂಗ್ ಅಂತೀನಿ, ಲೋಡ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆ ಕಡೆ ಟಾರ್ಪಲ್ ಬೇರೆ ಎದ್ದತೆ. ಟೈರ್ ಚೆಕ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಡೆಫ್ ಆಕ್ಸನ್ ಅಂತ ಬಂದೆ. 32.5 ಇದೆ ನೋಡಿ. ಇದನ್ನಿದ್ರೆ ಮಾತ್ರ ಡೆಫ್ ಹಾಕ್ಸ್ಬೇಕು, ಇಲ್ಲಾಂದ್ರೆ ಇಲ್ಲ. SP ಬಂಕ್ನಿಗೆ 50-100 ರೂಪಾಯಿ ಅಂತ ರೇಟು. ಇಲ್ಲೇ SP ಬಂಕ್ನಾಗ ಇತ್ತಲ್ಲ ಆಕ್ಸನ್ ಅಂತ ಹೇಳಿ ನಿಲ್ಲಿಸಿದೆ. ಬಂಕ್ನಲ್ಲಿ ಲೋಕಲ್ ಮಾರಲ್ಲ. ಲೋಕಲ್ ಮಾರಿದರೆ ಬಂಕಿಗೆ ಎಷ್ಟೇ ಇದೆ ಹೆಸ್ರು ಅಂತೇಳಿ. ಬ್ಲೂ ನೋಡಿ 53 ರೂಪಾಯಿ ಲೀಟ್ರು. ಡೀಸೆಲ್ ಇದ್ದಂಗೆ ಅದನ್ನು. ಇದೇ ಒಂಚೂರು ಹಗ್ಗ ಲೂಸ್ ಆಗಿತ್ತು. ಇದು ಬಿಟ್ಟರೆ ಯಾವುದಾದ್ರು ಎಲ್ಲೆಲ್ಲಿ ಹಗ್ಗನೇ ಲೂಸ್ ಆಗಿಲ್ಲ ನೋಡಿ. ಲೋಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆ ಈ ಥರ ಬೆಂಕಿಪಟ್ಟಣ ಮಾಡ್ದಂಗೆ ಮಾಡಿದರೆ ಸುಮ್ಮನೆ ಸಖತ್ತಾಗಿ ಕಾಣುತ್ತೆ. ನಾನು ಬ್ಲೂ ಕಲರ್ ಟಾರ್ಪಲ್ ಹಾಕಿದ್ರೆ ಫುಲ್ ವೈಟ್ ಆ್ಯಂಡ್ ವೈಟ್ ಇರೋದು. ಅದು ಏನಾಗುತ್ತಂದರೆ ಕ್ಯಾಬಿನ್ ಮೇಲಿದ್ದರೆ ಗಾಳಿಗೆ ಎದ್ದೋಗ್ಬಿಡ್ತದೆ ಅಂತೇಳಿ ಮೇಲೆ ಹಾಕ್ತೀನಿ ಅಷ್ಟೇ. ನೆತ್ತಿ ಮೇಲೆ ಏನೇನು ಲೋಡ್ ಮಾಡಿದ್ರು. ನಮ್ಮದು ಟ್ಯೂಬಿನ್ ಟಾರ್ಪಲ್ಲು ಬಿಟ್ಬಿಟ್ಟೈತೆ. ಅದನ್ನು ಪ್ಯಾಚ್ ಬೇರೆ ಹಾಕ್ಸ್ಬೇಕು. ಒಂದು ಹೋಗಿ ಪ್ಯಾಚ್ ಹಾಕ್ತಾನಂತೆ. ನಮ್ಮ ಓನರ್ಗೆ ಹೇಳಿದ್ದೀನಿ ಪ್ಯಾಚ್ ಹಾಕ್ಸೋಕ್ಕೆ. ಮತ್ತು ಇವು ಭಾಳ ಔಟ್ ಹೊಡಿತದ ವೀಲು ನೋಡಿ. ಒಳಗೆಲ್ಲ ಸವದ್ಬಿಟ್ಟೈತೆ. ಚೆಕ್ನೆಟ್ ಟೈಟ್ ಮಾಡಿಸ್ಬೇಕು. ಇವಾಗ ಜೀರೋ ಕರಗ್ಯದಲ್ಲ. ಇವು ಡಮ್ಮಿಗೆ ಲಿಫ್ಟಿಗೆ ಒಂದು ಜೊತೆ ಟೈರು. ಅವು ಡಮ್ಮಿಗೆ ಹೊಸವು ಹಾಕಿದರೆ ಅವನ್ನ ತೆಗ್ದಿಲ್ಲ ಹಾಕ್ಬೋದು. ಅವನ್ನ ಚೆಕ್ನೆಟ್ ಟೈಟ್ ಮಾಡಿಸ್ಬೇಕು. ಬನ್ನಿ. ನನಗೆ ಇವಾಗ ಅನ್ನಿಸ್ತೈತೆ ಸ್ವಾಮಿ, ರಾತ್ರೆಲ್ಲ ಗಾಡಿ ಹೊಡೆದಿದ್ರೆ ಚೆನ್ನಾಗಿರ್ತಿತ್ತು ಅಂಥೇಳಿ. ಯಾಕಂತೀರ, ಮೆಡಿಚಲ್ಲಾಗೆ ಒಂದು 4-5 ಕಿಲೋಮೀಟ್ರ್ ದಾಟ ಅಷ್ಟೊತ್ತಿಗೆ 1 ಅವರ್ ಬೇಕಾಯ್ತು. ಆ ಫ್ಲೈವರ್ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿ. ಫುಲ್ಲು ಜಾಮು ಅಂದರೆ ಜಾಮು. ಬೆಳಗ್ಗೆ ಬಂದಿದ್ರೆ ಕರೆಕ್ಟಾಗೆ ಇಲ್ಲಿ 4 ಗಂಟೆಗೆ ಬಂದುಬಿಡ್ತಿದ್ದು ನಾನು. 4 ಗಂಟೆಗೆ ಬಂದಿದ್ರೆ ಆರಾಮಾಗಿ ಎಕ್ಸ್ಪ್ರೆಸ್ ಹೈವೇ ತಿಳಿದು ಬಿಡ್ಬೋದಾಗಿತ್ತು. ಇವಾಗ ಜಾಮಿಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸದ್ಯಕ್ಕೆ ಇವಾಗ ಎಕ್ಸ್ಪ್ರೆಸ್ ಹೈವೇ ಟೋಲಿಗೆ ಬಂದ್ವಿ. ಅಲ್ಲಿ ಟೀ ಕುಡಿಯೋಣಂದರೆ ಗಾಡಿ ಎಲ್ಲೆಲ್ಲಿ ನಿಲ್ಸೋಕ್ಕೆ ಜಾಗನೇ ಇಲ್ಲ. ಅಂಥ ಜಾಗ ಅದು. ಯಾಕಂದರೆ ಎಲ್ಲ ಫ್ಲೇವರ್ ಕೆಲಸ ಮಾಡ್ತಾಯಿದ್ದಾರೆ. ಯಾಕೋ ಮೈಕೇನು ನಿಲ್ಲಂಗಿಲ್ಲ ಇದು.
ಜೋಬಿಗೆ ಹಾಕ್ಯಣ ನೋಡೋಣ ಇಲ್ಲಿದ್ದ ಸರಿ ಕೇಳ್ತತೇನ. ಎಲ್ಲಿ ನೋಡಿದ್ರು ಕೆಲಸನೇ ಮಾಡೋರು. ಇವಾಗ ಒಂದು ಎಕ್ಸ್ಪ್ರೆಸ್ ಹೈವೇ ಟೋಲ್ ಹತ್ತಾ ಇದ್ದೀನಿ ನೋಡಿ. ಇವಾಗ ಇದೆ ನೋಡಿ ಎಕ್ಸ್ಪ್ರೆಸ್ ಹೈವೇ ಟೋಲು. ಇದು ಕಿಲೋಮೀಟ್ರ್ ಲೆಕ್ಕ ತಾಣೋದು ಇಲ್ಲಿ. ನಾವು ಎಷ್ಟು ಕಿಲೋಮೀಟ್ರ್ ಹೋಗ್ತೀವಿ ಏನಂತೇಳಿ ಕಿಲೋಮೀಟ್ರ್ ಲೆಕ್ಕಕ್ಕೆ ದುಡ್ಡು ಕಟ್ ಮಾಡ್ಕೊಳೋದು. ಇದು ಸಮೃದ್ಧಿ ಎಕ್ಸ್ಪ್ರೆಸ್ ಹೈವೇನಾಗ ಹಂಗೆ. ಈ ಎಕ್ಸ್ಪ್ರೆಸ್ ಹೈವೇನಾಗ ಇನ್ನೊಂದು ಮೇಲೆ ಫ್ಲೈಓವರ್ ಹತ್ತಿದ ಮೇಲೆ ಗಾಡಿ ನಿಲ್ಲಿಸ್ಬಾರ್ದು. ಗಾಡಿ 3ರಿಂದ 4 ನಿಮಿಷದ ಮೇಲೆ ನಿಲ್ಲಿಸಿದ್ರೆ ಪೊಲೀಸ್ನವ್ರು ಬಂದು ಗಾಡಿ ಎತ್ಕೊಂಡೋಗಿ ಸೀದಾ ಯಾಡಿಗೆ ಹಾಕ್ತಾರೆ. ಅವರು ಏನು ಕೇಳಲ್ಲ ಏನಿಲ್ಲ ನಮ್ಮನ್ನು. ಒಬ್ಬರು ಬರ್ತಾರೆ, ಒಬ್ಬರು ಬಂದು ಸೀದಾ ಯಾಡಿಗೆ ಕರ್ಕೊಂಡೋಗಿ ಹಾಕಿದ್ರಂದರೆ ಮುಗೀತು. ಗಾಡಿ ಕೋರ್ಟಿಗೆ ಹೋಗಿ ಬಿಡಿಸ್ಕೊಂಬರ್ಬೇಕು. ಕೋರ್ಟಿಗೆ ಕೇಸ್ ಹಾಕ್ತಾರೆ. ನಾನು ನ್ಯೂಸ್ ಚಾನಲ್ನಾಗ ನೋಡಿದೆ, ಅದಕ್ಕೆ ಗಾಡಿಯರ್ ನಿಲ್ಸೋದು ಜಾಸ್ತಿ ಅಲ್ಲ ನೋಡಿ ಸ್ವಾಮಿ. ಹೆಂಗೆ ಬಂದು ಅಡ್ಡ ಒಂದು ರೈಟಿಗೆ ಎಳಿತಾನಂತ. ಇವರೆಲ್ಲ ಗ್ರೌಂಡ್ನಾಗ ಕಲ್ತ್ಕೊಂಡ್ಬಂದಿರೋರು, 1 ತಿಂಗ್ಳಿಗೆ ಡ್ರೈವರ್ ಆಗಿರೋರು ಇವರೆಲ್ಲ. ಹಿಂಗೆ ಅಡ್ಡ ದಿಡ್ಡಿ ಹೊಡಿತಾರಲ್ಲ ಇವರೆಲ್ಲ 1 ತಿಂಗ್ಳಿಗೆ ಡ್ರೈವರ್ ಆಗಿರೋರು. ಕ್ಲೀನಾಗಿ ರೂಲ್ಸು ರೆಗ್ಯುಲೇಷನ್ ಗೊತ್ತಿದ್ರೆ ಹಂಗೆ ಮಾಡಲ್ಲ ಅವರು. ಏನು ಮಾಡ್ತೀರಾ, ಗ್ರೌಂಡ್ನಾಗ ಕಲ್ತಿರೋರಿಗೆಲ್ಲ ಅಷ್ಟೇ. ಈ ಡ್ರೈವಿಂಗ್ ಸ್ಕೂಲವ್ರು ಭಾಳ ಸ್ಮೂತಾಗಿ ಕಲ್ತಿರ್ತಾರೆ. ಅವ್ರಿಗೆ ಹಂಗೆ ಸರ್ ಈಗ ಸರ್ ಅಂತೇಳಿ ಏನು ಮಾಡೋಂಗಿಲ್ಲ. ನೋಡಿ ಎಕ್ಸ್ಪ್ರೆಸ್ ಹೈವೇ ಹತ್ತಿದ ಮೇಲೆ ಇಲ್ಲೇ ಇಲ್ಲಿ ಗಾಡಿ ನಿಂತಿದ್ದಾವಲ್ಲ, ಇಲ್ಲೇ ಮಾತ್ರ ನಿಂತ್ಕೋಬೇಕು ನೀವು. ಮುಂದಕ್ಕೆ ಹೋಗಿ ನಿಲ್ಲಂಗಿಲ್ಲ. ಇಲ್ಲಿ ಭಾಳ ಹೊತ್ತು ನಿಲ್ಲಂಗಿಲ್ಲ. ಒಂದು 4ರಿಂದ 5 ನಿಮಿಷ ನಿಂತ್ಕೊಂಡ್ರು ಅಂದರೆ ಆಟೋಮೆಟಿಕ್ಕಾಗಿ ಪೊಲೀಸ್ನವ್ರು ಬಂದು ಗಾಡಿ ಎಳ್ಕೊಂಡು ಹೋಗ್ತಾರೆ. ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅಲ್ಲಿ ಕೆಳಗೊಂದು ಇದು ಯಾವ್ದು ಗುರುದು ಎಂಥ ವಿಕಾರಾಬಾದ್ ಅಂತೀನಿ ಗುರು. ಅಲ್ಲೇ ತೋರಿಸ್ತೀನಿ ಮೊನ್ನೆ. ಊರ ಹೆಸ್ರು ಮರ್ತೋಗ್ಬಿಟ್ಟತೆ. ಅಲ್ಲೊಂದು ಪಾರ್ಕಿಂಗ್ ಯಾರ್ಡ್ ಐತೆ, ತಗೊಂಡೋಗಿ ಅಲ್ಲಿ ಹಾಕ್ತಾರೆ. ಅಲ್ಲಿ ಹಾಕಿ ಕೋರ್ಟಿಗೆ ಕೇಸ್ ಬರೀತಾರೆ. ಕೋರ್ಟಿಗೆ ಹೋಗಿ ಕೋರ್ಟ್ನಾಗ ಬಿಡಿಸ್ಕೊಂಬರ್ಬೇಕು. ಲಾಯರ್ ಫೀಸು ಅದು ಇದು ಅಂತೇಳಿ ಒಳ್ಳೆ ದುಡ್ಡು ಹೋಗ್ಬಿಡ್ತದೆ ನೋಡಿ. ಎಕ್ಸ್ಪ್ರೆಸ್ ಹೈವೇನಲ್ಲಿ ಬಂದರೆ ಯಾರೂ ನಿಲ್ಲಿಸ್ಬೇಡ್ರಿ, ಕೆಳಗೆ ನಿಲ್ಲಿಸ್ರಿ. ಇವ್ರಿಗೆ ಗೊತ್ತಿಲ್ಲ ಪಾಪ, ಅದಕ್ಕೆ ಎಲ್ಲ ಮ್ಯಾಲಕ್ಕೆ ಬಂದು ನಿಲ್ಸಿದಾರೆ ನೋಡ್ರಿ. ಕೆಳಗೆ ನಿಲ್ಸ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದುಬಿಡ್ರಿ. ಹಂಗೇನಾದರೂ ಗಾಡಿ ಟ್ರಬಲ್ ಆಯ್ತು, ಟೈರ್ ಪಂಚರ್ ಆಗೈತಂದರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅದಕ್ಕೆ ಫೋನ್ ಮಾಡಿರಿ, ಬರ್ತಾರೆ ಅವ್ರು ಬಂದು ಬ್ಯಾರಿಗೇಟ್ ಇಟ್ಟೋಗಿದ್ದಾರೆ ಅಂದರೆ ಏನೂ ಮಾಡಲ್ಲ. ಅವ್ರು ಬ್ಯಾರಿಗೇಟ್ ಇಟ್ಟಿಲ್ಲ, ಅವ್ರಿಗೆ ನೀವು ಇನ್ಫಾರ್ಮೇಷನ್ ಮಾಡಿಲ್ಲ ಅಂದರೆ ಗಾಡಿ ಪಕ್ಕ ಕೋರ್ಟಿಗೆ ಹೋಗುತ್ತೆ ನೋಡಿ. ಫಸ್ಟು ಟೀ ಕುಡಿಬೇಕು, ಗ್ರೀಸ್ ಓಡಿಸ್ಬೇಕು. ಎಕ್ಸ್ಪ್ರೆಸ್ ಹೈವೇ ಇಳಿದ್ಮೇಲೆ ಸಿಗೋಣ ಬನ್ನಿ. ಶಂಷಾಬಾದ್ನಾಗ ಬಂದೆ ರಿಂಗ್ ರೋಡ್ ಇಳಿಯೋಣ ಅಂತೇಳಿ. ರಿಂಗ್ ರೋಡ್ ಇಳ್ದೀನಿ, ಆದರೆ ಟೋಲ್ ಗೇಟ್ ದಾಟೋಕ್ಕೆ ಕಮ್ಮಿ ಅಂದರೂ ಇನ್ನೊಂದು 1/4 ಗಂಟೆ 20 ನಿಮಿಷ ಬೇಕು. ಟೋಲ್ ಗೇಟ್ ಇನ್ನು 500 ಮೀಟ್ರ್ ಐತೆ. ಇಲ್ಲೇ ಫುಲ್ ಜಾಮ್ ಆಗಿಬಿಟ್ಟೈತೆ. ಜಾಮ್ ಯಾರಿಂದ ಆಗೋದಂದರೆ ಇವರೇ ನೋಡಿ. ಕ್ಲೀನಾಗಿ ಇದು ರೂಲ್ಸ್ ಫಾಲೋ ಮಾಡಲ್ಲ. 3 ಲೈನ್ ಮಾಡ್ತಿದ್ದಾರೆ. ಅದಕ್ಕೆ ಒಂಚೂರು ಯಾವ ಕಡೆನ ಗಾಡಿ ಹೋದ್ವು ಅಂದರೆ ಮುಗೀತು, ಎಲ್ಲ ಅಲ್ಲೇ ಹೋಗ್ತಾರೆ, ಜಾಮ್ ಆಗುತ್ತೆ. 3 ಲೈನ್ ಹೋಗ್ತಿದ್ದಾರೆ. ಇದು ರೋಡ್ ಇರೋದು ಈ ಸೆಂಟ್ರ್ ಲೈನು, ಆ ಕಡೆ ಲಾಸ್ಟ್ ಲೈನು. ಈ ಕಡೆ ಲೆಫ್ಟ್ ಸೈಡಿನ ಫುಲ್ ಲೆಫ್ಟ್ ಸೈಡಿಗೆ ಐತಲ್ಲ ಅಲ್ಲಿಲ್ಲ. ಸುಮ್ಮನೆ ಹೋಗಿ ಈ ಕಡೆ ಕರೆಕ್ಟಾಗಿ ಈ ಕಡೆ ಹೋದರೆ ಜಾಮ್ ಆಗಲ್ಲ. ಇವರು ಆ ಕಡೆಯಿಂದ ಹೋಗಿ ಎಲ್ಲ ಜಾಮ್ ಮಾಡಿಬಿಡ್ತಾರೆ. ಗ್ರೀಸ್ ಓಡಿಸ್ಬೇಕಿನ್ನ ಟೋಲ್ ಗೇಟ್ ಇಳ್ದು. ಈ ಗ್ಲಾಸ್ ನೋಡಿ ಹೆಂಗಾಗ್ಬಿಟ್ಟಿದೆ. ಬೆಳಿಗ್ಗೆ ಒರೆಸಿಲ್ಲ ಏನಿಲ್ಲ, ಹಂಗೆ ಬಂದುಬಿಟ್ಟಿದ್ದೀನಿ. ಇನ್ನು ಅಲ್ಲಿ ಹೋಗಿ ಗ್ಲಾಸ್ ಒರೆಸ್ಕೊಂಡು ಟೀ ಕುಡಿಬೇಕು. ಕರೆಕ್ಟಾಗಿ ಇಲ್ಲಿಂದ ಒಂದು 10-15 ಕಿಲೋಮೀಟ್ರ್ ಹೋಗಿ ಗ್ರೀಸ್ ಹೊಡ್ಸೋಣ. ಸಿಕ್ಕರೆ ಹೊಡ್ಸೋಣ, ಇಲ್ಲಾಂದರೆ ಸೀದಾ ಶಾಸ್ತ್ರನಗರ ಟೋಲ್ಗೆ ಹೋಗ್ಬಿಡೋಣ. ಅಲ್ಲಿ ಗ್ರೀಸು ಹೊಡ್ಸ್ಕೊಂಡು ಟೀ ಕುಡಿದ್ರೆ ಆಯಿತು. ನನಗೆ ಹೆಂಗಂದರೆ ಗ್ರೀಸು ಅಲ್ಲೇ ಇರಬೇಕು, ಟೀ ಅಂಗಡಿನ ಅಲ್ಲೇ ಇರಬೇಕು. ಹಂಗಾದ್ರೆ ಚೆನ್ನಾಗೆ ನೋಡಿ ಹೆಂಗೆ ಅಡ್ಡ ಬರ್ತಿದೆ. ಅದು 34 ಕಾರಿದು, ಬಳ್ಳಾರಿದು. ಆ ಕಡೆ ಲೈನ್ನಾಗ ಹೋಗಕ್ಕೆ ಬರೋಲ್ಲ ಏನು ಗುರು, ನಿಮಗೆ ಅಡ್ಡ ಬರ್ತಿರಲ್ಲ ಅಂತ. ಗ್ರೌಂಡ್ನಾಗ ಬಿಟ್ಟು ಗ್ರೌಂಡ್ನಾಗ ಕಲೀರಿ ಗಾಡಿನ. ಇಲ್ಲಿ ರೋಡ್ನಾಗ ಕಲ್ತ್ಕೊಬೇಡ್ರಿ ಬಂದು. ಟೋಲ್ ದಾಟಿ ಇದು ಗಾಡಿ ನಿಂತು ಗ್ರೀಸ್ ಹೊಡಿಸ್ಕೊಂಡು ಬಂದೆ ಗುರು. 300 ರೂಪಾಯಿ ಅಂತ ಗ್ರೀಸ್ ಹೊಡಿಯೋಕ್ಕೆ. ನಾನು ಫಸ್ಟ್ಗೆ ಕೇಳಿಲ್ಲ ಏನಿಲ್ಲ, ಮಾಮೂಲಿ ಒಂದು 250 ರೂಪಾಯಿ ಇರ್ಬೋದು ಅಂದ್ಕೊಂಡೆ ನಾನು. ನಮ್ದು ಅಣ್ಣಚ್ಚಿ ಗಾಡಿ ಅಂತೇಳಿ 300 ರೂಪಾಯಿ ಅಂದರು. ಗ್ರೀಸ್ ಹೊಡೆದ್ಬಿಟ್ಟಾರೆ. ಇನ್ನೊಂದ್ಸಲಿ ಕೇಳಿ ಬಿಡ್ಬೇಕಂತೇಳಿ ಏನು ಇದು ಹೇಳಿಲ್ಲ, ಕೊಟ್ಟು ಸುಮ್ಮನೆ ಬಂದೆ. ಕೆಲಸ ಮಾಡಿದ್ದಾಗೆಲ್ಲ ಜಡಿ ಮಾಡಬಾರ್ದು ಅಂತೇಳಿ. ಒಂದು ಲೆಕ್ಕಕ್ಕೆ ತಗೋಬೇಕು, ಅಷ್ಟಕ್ಕೊಂದು ಲೆಕ್ಕಕ್ಕಲ್ಲ ತಾಳೋದು. ಬೇರೆ ಕಡೆ ನಾವು ಹೊಡಿಸ್ತೀವಿ ಎಲ್ಲ 250-200 ರೂಪಾಯಿ. ಇದೇ ಯಾವ ಗ್ರೀಸ್ ಹೊಡೆದೆ ಏನಂದರೆ ನಮ್ಮದು 300 ರೂಪಾಯಿ ಅಂದ. ಇನ್ನೇನು ಮಾತಾಡೋದು ಅಂತೇಳಿ ಸುಮ್ಮನೆ ಕೊಟ್ಟು ಅದೇ ಬಂದೆ ನೋಡಿ. ಟೀ ಕುಡಿದು ಹೋಗ್ತಾಯಿದ್ದೀನಿ ಗುರು. ಅದು ಇದು ಬಂದ್ವಿ ರಿಂಗ್ ರೋಡ್ ಇಲ್ದಾಗ್ಲಾಸಿ ಒಂದು ಜಾಮ್ ಆಗಿತ್ತಂದರೆ ವಿಚಿತ್ರ ಜಾಮು. ಒಂದು 10 ಕಿಲೋಮೀಟ್ರ್ ಪಾಸ್ ಮಾಡೋಕ್ಕೆ 1 ಅವರ್ 1.5 ಅವರ್ ತಾಂಡಿರೋದು.
ನಾನು 2:15 ರಿಂಗ್ ರೋಡ್ ಇಳ್ದಾನು ಶಾತ್ನಗರ ಟೋಲಿಗೆ ಬರೋಷ್ಟೊತ್ತಿಗೆ ಕತ್ಲೆ ಆಗ್ಬಿಡ್ತು, ಸೂರ್ಯನೇ ಮುಳುಗಿಬಿಟ್ಟಾನೆ. ಅಲ್ಲಿಂದ 50 ಕಿಲೋಮೀಟ್ರ್ ಬರೋಕ್ಕೆ ಒಂದು 3 ಅವರ್ ಟೈಮ್ ತಗೊಂಡತ್ ನೋಡಿ. ಆಮೇಲೆ ನಿಲ್ಲಿಸಿ ಗ್ರೀಸ್ ಹೊಡೆಸ್ಕೊಂಡು ಬಂದ್ವಿ. ಇನ್ನು ನಾವು ಜಗ್ಚರ್ಲ ದಾಟೋ ತನಕ ಇಷ್ಟೇ ಜಾಮ್ ಇರುತ್ತೆ. ಜಗ್ಚರ್ಲ ದಾಟಿದ ಮೇಲೆ ಎಲ್ಲನ ನಿಲ್ಲಿಸಿ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಬಿಡಬೇಕು. ಇನ್ನು ಸೂರ್ಯ ಮುಳುಗಿಲ್ಲ, ಟೈಮ್ ಐತೆ ನೋಡಿ. ಇವಾಗ ರೋಡ್ ಎಷ್ಟು ಖಾಲಿ ಇದೆ ತೋರಿಸ್ತೀನಿ ಮುಂದೆ. ಜಾಮು ಅಂತೇಳಿ ಜಾಮನ್ ಹೆಸರು ಎತ್ತಿದಟ್ಟಿಗೆ ಜಾಮ್ ಆಗ್ಬಿಟ್ಟತ್ ನೋಡಿ ಸ್ವಾಮಿ. ಇಲ್ಲಿ ಫುಲ್ ಜಾಮು. ಯಾವ್ದು ಸ್ವಾಮಿ ಇದು? ಕರ್ನಾಟಕ ಗಾಡಿ 51. ಯಾರೋ ನಮಗೆ ಗೊತ್ತಿಲ್ಲ ಅನ್ಸುತ್ತೆ. ಪರಿಚಯ ಇದ್ರೆ ಮಾತಾಡಿಸ್ಬೋದು, ಗೊತ್ತಿಲ್ದವ್ರಿಗೆ ಹೆಂಗೆ ಮಾತಾಡಿಸ್ತೀರಾ? ಯಾರನ್ನ ಅವ್ರು ನಮ್ಮನ್ನೇ ನೋಡಿ ಕಂಡಿಡಿದ್ರೆ ಮಾತಾಡಿಸ್ಬೋದು. ಯಾರನ್ನ ಯೂಟ್ಯೂಬರು ಇಲ್ಲ ರೀಲ್ಸ್ ಮಾಡೋರಾಗಿದ್ದರೆ ಕಂಡುಹಿಡಿಬೋದಾಯಿತು. ಇಲ್ಲೊಂದು ಸ್ವಲ್ಪ ಇಲ್ಲಿ ಕೆಲಸ ನಡೀತೈತೆ. ನಾನು ಲೆಫ್ಟ್ ಸೈಡಿಗೆ ಹೋಗ್ಬೇಕಾಯ್ತು, ರೈಟ್ ಸೈಡಿಗೆ ಬಂದುಬಿಟ್ಟಿನಿ. ಲೆಫ್ಟ್ ಸೈಡಿನ ಗಾಡಿನೇ ಬೇಗ ಹೋಗ್ತಿರೋದು, ರೈಟ್ ಸೈಡ್ನೇ ಹೋಗ್ತಿಲ್ಲ. ಇಲ್ಲೊಂತಾಗ ಮತ್ತೆ ಇನ್ನೊಂತಾಗ ಜಗ್ಚರ್ಲ, ಇದು ಬಾಲ್ನಗರದಾಗ ಕೆಲಸ ನಡೀತೈತೆ. ಜಗ್ಚರ್ಲತ್ತಾಗ ಒಂದು ಫ್ಲೈವರ್ ಕೆಲಸ ನಡೀತೈತೆ. ಅದನ್ನು ದಾಟಿ ಮೆಹಬೂಬ್ ನಗರ ಹೋಗ್ಬಿಟ್ನಂದ್ರೆ ಇಪ್ಪಟ್ಟು ಜಾಮೇ ಸಿಗಲ್ಲ. ಸುಮ್ಮನೆ ಹೈವೇಗೆ ಗುಯ್ ಏನಾಗಿ ಹೋಗ್ತಿರ್ಬೋದು. ನೋಡೋಣ, ನಾಳೆ ಖಾಲಿ ಆದರೆ ಆಗ್ಬೋದು ನಮ್ಮ ಅದೃಷ್ಟಕ್ಕೆ, ಇಲ್ಲಾಂದರೆ ಸೋಮವಾರನೇ. ಒಟ್ಟು ಹೋಗಿ ಸೀರಿಯಲ್ ಅಂತ ಹಾಕೋಣ. ನೈಟೇ ಹೊಡೆದ್ಬಿಡೋಣ ಗುರು, ಹಗಲ ತೋರ್ಸೋಕ್ಕಾಗಲ್ಲ. ಇವತ್ತು ಬೆಳಗ್ಗೆ ನೈಟ್ ಎಷ್ಟೊತ್ತಿದ್ರು ಬೆಳಗ್ಗೆ ಎಷ್ಟೊತ್ತಿಗೆ ಸೀದಾ ಪಾಯಿಂಟ್ಗೆ ಹೋಗ್ಬಿಡೋಣ. ಪಾಯಿಂಟ್ಗೆ ಹೋಗಿ ಅಲ್ಲೇ ಸ್ನಾನ ಮಾಡಿ ಪೂಜೆ ಮಾಡಿ ಮಕ್ಕಂಬಿಟ್ರೆ ಆಯ್ತು. ಆಗಲಲ್ಲ ನೋಡೋಣ, ಖಾಲಿ ಆಗ್ತತ್ತಂದರೆ ಹಂಗಾತು, ಇಲ್ಲಾಂದ್ರೆ ಇಲ್ಲ. 2 ಮಾತಲ್ಲಿ ಇದ್ದೀನಿ ನಾನು. ಅದು ಫ್ಯಾಕ್ಟ್ರಿ ಎಲ್ಲೈತೆ ಏನಂತೇಳಿ ಹುಡುಕ್ಬೇಕಾಗಿತ್ತು. ಬರೀ ಹೆಸರು ನೋಡಿದೆ, ಇದು ಬಿಲ್ ತೆಗೆದು ನೋಡಿದೆ. ಅಲ್ಲಿಗೆ ಲಾಕ್ಡೌನಲ್ಲಿ ಒಂದು 2-3 ಟ್ರಿಪ್ ಮೆಕ್ಕೆಜೋಳ ಹೊಡೆದಿದ್ದೆ ನಾನು. ಬಂಗಾರಪೇಟೆ ರೋಡ್ನಾಗಿರೋದು, ಆರಾಮಾಗಿ ಹೋಗ್ಬೋದು. ಇನ್ನೊಂದು 500 ಕಿಲೋಮೀಟ್ರ್ ಐತೆ ಅಷ್ಟೇ. ಡೀಸೆಲ್ ಅಲ್ಲೇ ಅರ್ಧಕ್ಕೆ ಬಂದುಬಿಟ್ಟತ್ತೆ, ಅರ್ಧ ಟ್ಯಾಂಕಿಗೆ. ಅರ್ಧ ಟ್ಯಾಂಕ್ ಇದ್ದರೆ ಹೋಗುತ್ತೆ ಗಾಡಿ. ಇದು ಅನಂತಪುರಿಗನ್ನ ಡೀಸೆಲ್ ಕುಡಿಯಲ್ಲ ಗುರು. ಅನಂತಪುರಿಂದ ಚಿಕ್ಕಬಳ್ಳಾಪುರ ದೇವನಹಳ್ಳಿಗೆ ಹೋಗೋ ತನಕ ಭಾರಿ ಡೀಸೆಲ್ ಕುಡಿತೈತೆ. ಅಲ್ಲಿ ಸಿಕ್ಕಾಪಟ್ಲೆ ಅಪ್ಪುಗಳು. ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಎಲ್ಲ ನೋಡಿ. ಬನ್ನಿ, ಇದು ಫಸ್ಟು ಫ್ಲೈವರ್ ಪಾಸ್ ಮಾಡಿ ಸಿಗೋಣ. ಇಲ್ಲೊಂದು ರಾಜಸ್ಥಾನಿ ಡಾಬಾ ಇತ್ತು, ನಿಲ್ಲಿಸಿ ಸ್ನಾನ ಮಾಡಿ ಪೂಜೆ ಮಾಡಿದ್ವಿ. ನಾನು ಹಿಂದೆ ಕಾಣ್ತಾ ಇದೆ ನೋಡಿ, ಗಾಡಿ ಫೀಲ್ಡಲ್ಲಿ ಹಾಕಿದ್ದೀನಿ. ರಾಜಸ್ಥಾನಿ ಹೋಟ್ಲಾಗ ಏನಕ್ಕೆ ನಿಲ್ಸಿದ್ದಂದರೆ ಇಲ್ಲಿ ಮೊಟ್ಟೆ ರಬ್ಬರ್ ಅವೇನು ಮಾಡೋದಿಲ್ಲ. ಇಲ್ಲಿದೆ ನೋಡಿ ಪ್ಯೂರ್ ವೆಜ್ ಅಂತೇಳಿ, ಅದಕ್ಕೆ ಇಲ್ಲಿ ರಾಜಸ್ಥಾನಿ ಹೋಟ್ಲಿಗೆ ನಿಲ್ಲಿಸಿದ್ದು. ಚೌಧರಿ ರಾಜಸ್ಥಾನಿ ಹೋಟೆಲ್ ಅಂತೇಳಿ. ಇಲ್ಲಿ ಸ್ನಾನ ಆಯಿತು, ಪೂಜೆನೂ ಆಯಿತು. ಇವಾಗೇನು ಊಟ ಮಾಡ್ಕೊಂಡು ಬಿಡ್ತಾ ಇರೋದೇ ಸ್ಟ್ಯಾಂಡು. ಯಾರೂ ಇದ್ದಂಗಿಲ್ಲ ನಮ್ಮ ಒಳಗೆ. ನೋಡೋಣ ಕರಿಯೋಣಂತ ಯಾರು ನಾನು ಬಂದರು. ನಮ್ಮ ಗಾಡಿ ಎಲ್ಲಿ ಕಾಣ್ತಿದೆ ನೋಡಿ. ನೀವು ಊಟ ಮಾಡಿ ಸಿಗೋಣ. ಆರ್ಡ್ರ್ ಹೇಳಿ ಕೂತ್ಕೊಂಡು ನೋಡಿ. ನನ್ನಿಂದ ಕಾಣ್ತಿರೋದು AP ಗಾಡಿ, ನಮ್ದು ಅಲ್ಲೇ ಐತೆ ಗಾಡಿ. ಊಟ ಮಾಡಿ ಸಿಗೋಣ. ಇದೆ ನೋಡಿ ಪ್ಯೂರ್ ವೆಜ್ಜು, ಹಾಲ್ನಾಗ ಮಾಡೋದು ಸೇವ್ ಬಾಜಿ. ಹಾಲ್ನಾಗಿದೆ ಚೆನ್ನಾಗಿ ನನಗೆ. ಬನ್ನಿ ಊಟ ಮಾಡಮ್ಮ. ಇದಂದರೆ ಫ್ರೆಶ್ ಮಾಡಿಕೊಡ್ತಾರೆ, ಅದಕ್ಕೆ ನಾನು ಜಾಸ್ತಿ ಡಾಬಾದಲ್ಲಿ ಹೋದರೆ ಇದನ್ನೇ ತಿನ್ನೋದು. ಬನ್ನಿ, ನಿನಗೊಂದು ನನಗಿದು ಊಟ ಆಯಿತು. ಊಟ ಮಾಡ್ಕೊಂಡ್ರಿ ಹೊರಡ್ತಿರೋದು ಇವಾಗ. ಇನ್ನು 450 ಕಿಲೋಮೀಟ್ರ್ ಐತೆ ಕೋಲಾರು. ಹಿಂಗೆ ದೇವನಹಳ್ಳಿಯಿಂದ ಲೆಫ್ಟ್ ಹೊಡ್ಕೊಂಡು ಹೈವೇ ಹೋಗ್ಬಿಡೋಣ ಅಂತ ಇದೇನೆ ನೋಡಿ. ನಮ್ಮ ಗಾಡಿ ಫುಲ್ಲು ಮಿಂಚ್ತೈತೆ, ಆದರೂ ಲೈಟಿಂಗ್ಸ್ ಸರಿಯಾಗಿ ಕಾಣ್ತೈತೆ ನೋಡಿ. ಫುಲ್ ಮಿಂಚಿಂಗ್ ಗುರು ನಮ್ಮ ಗಾಡಿ. ಆ ಥರ ನಾಳೆ ಹಾಕೋಣಂತ ಹೌಸಿಂಗು ಡಮ್ಮಿ ಸೆಂಟ್ರ್ನಾಗೆ ಒಂದು, ಮತ್ತು ಇನ್ನೆಲ್ಲಪ್ಪ ಅದು ಲಿಫ್ಟಿಗೆ ಒಂದು 2 ನಟ್ ಹಾಕ್ಯಂಡು 2 ನಟ್ಟಲ್ಲ ಗುರು. ಲೈಟ್ ಹಾಕ್ಯೋಣ, ಚಳಿ ಆಗ್ತೈತೆ. ಇವಾಗಿನೇನು ಕಡೆದು ನಮ್ಮದು ಇದು ಬಾತಿ ಮುಚ್ಚಿಬಿಡೋಣ ಲೆಫ್ಟ್ ಸೈಡಿಂದು. ಆ ಕಡೆ ಲೆಫ್ಟಿಂದನೇ ಗಾಳಿ ಜಾಸ್ತಿ ಬರ್ತಿರೋದು. ಮುಚ್ಚಿಬಿಟ್ರೆ ಇವಾಗ ಸೀದಾ ಬೆಂಗಳೂರು ನಾನ್ ಸ್ಟಾಪ್ ಹೋಗೋಕ್ಕಾಗಲ್ಲ. ಇನ್ನು ಬಾರ್ಡ್ರ್ ಬೇರೆ ಐತೆ, ಬಾರ್ಡ್ರ್ ಇದ್ದಾರೆ. ಬಾರ್ಡ್ರ್ ನೆನೆಸ್ತೀವಲ್ಲ, ನೋಡ್ಕೊಂಡು ಹೋಗ್ಬೇಕು. ಇನ್ನು ಅದಾದಮೇಲೆ ಇವಾಗ ಇಲ್ಲೇ ಒಂದು ತೆಲಂಗಾಣ ಬಾರ್ಡ್ರ್ ಬರ್ತದೆ, ಅದು ಸಿಗೋಣ.
ಬನ್ನಿ ಹೊರಡು.